ರಾಹುಲ್ ಗಾಂಧಿಗೆ ಕರೆ ಮಾಡಿ ಕೆಸಿ ವೇಣುಗೋಪಾಲ್ ಚರ್ಚೆ ಮಾಡಿದ್ದಾರೆ. ರಾಹುಲ್ಗೆ ಶಾಸಕಾಂಗ ಸಭೆಯ ಮಾಹಿತಿಯನ್ನ ವೇಣುಗೋಪಾಲ್ ನೀಡಿದ್ದಾರೆ. ಒಂದು ಔಪಚಾರಿಕ ಮಾಹಿತಿಯನ್ನ ರವಾನಿಸಿದ್ದಾರೆ. ರಾಹುಲ್ ಗಾಂಧಿಗೆ ಶಾಸಕಾಂಗ ಸಭೆಯ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಕೊಟ್ಟಿದ್ದಾರೆ. ಸಿಎಲ್ಪಿ ಮೀಟಿಂಗ್ಗೆ ಸಿದ್ದರಾಮಯ್ಯ ಅವರು ಬಂದರು. ಸಿಎಂ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡಿದ್ದೇನೆ, ಹೈಕಮಾಂಡ್ ಮುಂದಿನದನ್ನ ನಿರ್ಧರಿಸುತ್ತೆ ಅಂತ ಹೇಳಿ ಉಳಿದ ನಾಯಕರೊಂದಿಗೆ ಕೊಠಡಿ ಸೇರಿದ್ರು. ಅಲ್ಲಿ ಹೈಕಮಾಂಡ್ಗೆ ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೆಸಿ ವೇಣುಗೋಪಾಲ್ ಕಾಲ್ ಮಾಡಿ ಚರ್ಚೆ ಮಾಡಿದ್ದಾರೆ. ವಿಧಾನಸೌಧದ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಕೆಲವು ಹೊತ್ತಿನಲ್ಲಿ ಹೈಕಮಾಂಡ್ ನಿಂದ ಡಿಕೆ ಶಿವಕುಮಾರ್ ಅವರ ಹೆಸರು ಘೋಷಣೆಯಾಗುತ್ತೆ. ಹೈಕಮಾಂಡ್ನ ನಾಯಕರು ಶಾಸಕಾಂಗದ ನೂತನ ನಾಯಕನ ಹೆಸರನ್ನ ಘೋಷಣೆ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ನಾನು ರಾಜೀನಾಮೆ ನೀಡಿದ್ದೇನೆ, ಮುಂದಿನದನ್ನ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇರೋ ದೃಶ್ಯ ಇದು. ವಿಧಾನಸೌಧದ ಲೈವ್ ವಿಜುವಲ್ಸ್ ನಲ್ಲಿ ನೀವು ನೋಡಿದ್ರಿ. ಡಿಕೆ ಶಿವಕುಮಾರ್ ಈಗಷ್ಟೇ ಅಲ್ಲಿಂದ ಹೋಗ್ತಾ ಇದ್ದ ದೃಶ್ಯ ನೀವು ನೋಡಿದ್ರಿ. ಸಿಎಲ್ಪಿ ನಾಯಕನ ಸ್ಥಾನನ ಕೆಲವೇ ಹೊತ್ತಿನಲ್ಲಿ ಹೈಕಮಾಂಡ್ ಘೋಷಣೆ ಮಾಡೋದಿದೆ. ಈಗ ನಗು ಮುಖದೊಂದಿಗೆ ಕೆಸಿ ವೇಣುಗೋಪಾಲ್, ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಕೊಠಡಿಯಿಂದ ಹೊರಗೆ ಬರ್ತಾ ಇದ್ದಾರೆ ನಾಯಕರು. ಕೆಲವೇ ನಿಮಿಷದ ಮುಂಚೆ, ಕೆಲವೇ ಕ್ಷಣಗಳ ಮುಂಚೆ ಡಿಕೆ ಶಿವಕುಮಾರ್ ಹೋದ್ರು. ಈಗ ನಾಯಕರೊಂದಿಗೆ ವಾಪಸ್ ಬರ್ತಾ ಇದ್ದಾರೆ. ಸಿಎಲ್ಪಿ ಕೊಠಡಿಗೆ ತೆರಳೋರಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆ ಸಿದ್ದರಾಮಯ್ಯ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ನಾಯಕರು ಬರ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ವಿಧಾನಸೌಧದಿಂದ ಲೈವ್ ವಿಜುವಲ್ಸ್ ಇದು. ಬ್ರೇಕ್ನ ನಂತರ ಶಾಸಕಾಂಗ ಸಭೆ ಆರಂಭ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಹೆಸರು ಘೋಷಣೆಯಾಗುತ್ತೆ. ಹೈಕಮಾಂಡ್ ನಿರ್ಣಯವನ್ನ ಘೋಷಣೆ ಮಾಡ್ತಾರೆ ಕಾಂಗ್ರೆಸ್ ವರಿಷ್ಠರು. ಹೈಕಮಾಂಡ್ ನಿರ್ಣಯವನ್ನ ಶಾಸಕರು ಅಂಗೀಕರಿಸ್ತಾರೆ. ಕೊಠಡಿಯಿಂದ ವಾಪಸ್ ಬರ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಜೊತೆಯಲ್ಲಿ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ವಾಪಸ್ ಬರ್ತಾ ಇದ್ದಾರೆ. ಶಾಸಕಾಂಗ ಸಭೆಗೆ ನಾಯಕರು ವಾಪಸ್ ಬರ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಕೆಲವೊಂದು ಫಾರ್ಮಾಲಿಟೀಸ್ ಅನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಿಎಲ್ಪಿ ಮೀಟಿಂಗ್ಗೆ ಬರ್ತಾ ಇರೋ ದೃಶ್ಯ. ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಹಿಂದೆ ಸುರ್ಜೇವಾಲಾ ಸಿಎಲ್ಪಿ ಮೀಟಿಂಗ್ಗೆ ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಹೆಸರು ಘೋಷಣೆಯಾಗತ್ತೆ. ಹೈಕಮಾಂಡ್ ನಿರ್ಣಯವನ್ನ ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಘೋಷಣೆ ಮಾಡೋರಿದ್ದಾರೆ. ಅದಕ್ಕೆ ಶಾಸಕರ ಅಂಗೀಕಾರ ಇರುತ್ತೆ. ಸಿಎಲ್ಪಿ ಮೀಟಿಂಗ್ಗೆ ಎಂಟರ್ ಆಗಿದ್ದಾರೆ ನಾಯಕರು. ಸಿಎಲ್ಪಿ ಮೀಟಿಂಗ್ ನ ಹಾಲ್ಗೆ ಎಂಟರ್ ಆಗಿದ್ದಾರೆ ನಾಯಕರು. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಗುಮುಖದೊಂದಿಗೆ ಮಾತನಾಡ್ತಾ ಎಲ್ಲ ನಾಯಕರು ಸಿಎಲ್ಪಿ ಮೀಟಿಂಗ್ ಬರ್ತಾ ಇದ್ದಾರೆ ವಾಪಸ್. ಒಂದು 20 ನಿಮಿಷದ ಬ್ರೇಕ್ ತಗೊಂಡಿದ್ರು. ಬ್ರೇಕ್ ನಂತರ ಸಿಎಲ್ಪಿ ಮೀಟಿಂಗ್ಗೆ ನಾಯಕರು ಬರ್ತಾ ಇದ್ದಾರೆ. ಸಿಎಲ್ಪಿ ಮೀಟಿಂಗ್ ನಲ್ಲಿ ಏನಾಯ್ತು ಅನ್ನೋದರ ಮಾಹಿತಿಯನ್ನ ಹೈಕಮಾಂಡ್ಗೆ ಕೊಟ್ಟು ಹೈಕಮಾಂಡ್ನ ಒಪ್ಪಿಗೆ ಪಡೆದು ದೆಹಲಿಯ ನಾಯಕರು ಹೆಸರು ಘೋಷಣೆ ಮಾಡ್ತಾರೆ.
ಸಿಎಲ್ಪಿ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದೇನೆ, ಮುಂದಿನ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಒನ್ ಲೈನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ನಂತರ ಸಿಎಲ್ಪಿ ಮೀಟಿಂಗ್ಗೆ ಸಣ್ಣದೊಂದು ಬ್ರೇಕ್ ಇತ್ತು. ಸಿದ್ದರಾಮಯ್ಯ ಅವರ ಮಾತಿಗೆ ಜಿ ಪರಮೇಶ್ವರ್ ಅವರ ಅನುಮೋದನೆಯ ನಂತರ ಸಣ್ಣ ಬ್ರೇಕ್ ಇತ್ತು. ಸಿದ್ದರಾಮಯ್ಯ, ಸುರ್ಜೇವಾಲಾ, ಡಿಕೆ ಶಿವಕುಮಾರ್ ಮತ್ತು ಕೆಸಿ ವೇಣುಗೋಪಾಲ್ 4 ಜನ ಸಿಎಲ್ಪಿ ಮೀಟಿಂಗ್ಗೆ ಬಂದಿದ್ದಾರೆ. ಹೈಕಮಾಂಡ್ನ ಒಪ್ಪಿಗೆ ಪಡೆದು ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ನಾಯಕರು ನೂತನ ಶಾಸಕಾಂಗ ನಾಯಕನ ಹೆಸರು ಘೋಷಣೆ ಮಾಡ್ತಾರೆ. ಅದಕ್ಕೆ ಹಾಜರಿರುವ ಶಾಸಕರ ಅನುಮೋದನೆ ಸಿಗತ್ತೆ. ಸಿಎಲ್ಪಿ ಸಭೆಯಿಂದ ಎದ್ದು ಬಂದು ನಾಯಕರನ್ನ ಕರೆದುಕೊಂಡು ವಾಪಸ್ ಸಿಎಲ್ಪಿ ಮೀಟಿಂಗ್ಗೆ ಹೋದ್ರು ಡಿಕೆ ಶಿವಕುಮಾರ್. ಸಿಎಂ ಕಚೇರಿಯಲ್ಲಿ ಕೂತು ಹೈಕಮಾಂಡ್ಗೆ ದೆಹಲಿಯ ನಾಯಕರು ಮಾಹಿತಿ ನೀಡಿದ್ರು. ಅವರ ಅನುಮತಿ ಪಡೆದು ನೂತನ ನಾಯಕನ ಘೋಷಣೆಗೆ ಸಿಎಲ್ಪಿ ಮೀಟಿಂಗ್ಗೆ ವಾಪಸ್ ಆಗಿದ್ದಾರೆ. ಮತ್ತೆ ಶಾಸಕಾಂಗ ಸಭೆ ಆರಂಭ ಆಗಿದೆ. ಶಾಸಕಾಂಗ ಸಭೆಯ ನೂತನ ನಾಯಕನ ಘೋಷಣೆ ಮಾಡ್ತಾರೆ ದೆಹಲಿಯಿಂದ ಬಂದಿರುವ ನಾಯಕರು. ವೀಕ್ಷಕರಾಗಿ ಜಯರಾಮ್ ರಮೇಶ್ ಬಂದಿದ್ದಾರೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್. ವಿಧಾನಸೌಧದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಹೈಕಮಾಂಡ್ ನಿರ್ಣಯವನ್ನ ದೆಹಲಿ ನಾಯಕರು ಘೋಷಣೆ ಮಾಡಲಿದ್ದಾರೆ. ಶಾಸಕರ ಅಂಗೀಕಾರ ಸಿಗುತ್ತೆ. ಇದರ ನಂತರ ಲೋಕಭವನಕ್ಕೆ ತೆರಳುತ್ತಾರೆ ನಾಯಕರು. ರಾಜ್ಯಪಾಲರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುತ್ತಾರೆ. ಕೆಲವು ನಿಮಿಷಗಳಷ್ಟೇ ಉಳಿದಿದೆ. ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಶಾಸಕಾಂಗ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಹೆಸರು ಘೋಷಣೆ ಮಾಡ್ತಾರೆ. ನಾಯಕರನ್ನ ಕರೆದುಕೊಂಡು ಡಿಕೆ ಶಿವಕುಮಾರ್ ಶಾಸಕಾಂಗ ಸಭೆಗೆ ಹೋಗಿದ್ದಾರೆ. ಕಾಂಗ್ರೆಸ್ನ ಎಂದಿನ ಪ್ರಕ್ರಿಯೆಯಂತೆ ಎಲ್ಲವೂ ನೆರವೇರ್ತಾ ಇದೆ. ಹಾಲಿ ಸಿಎಂ ಅಥವಾ ರಾಜೀನಾಮೆ ನೀಡಿರುವ ಹಂಗಾಮಿ ಸಿಎಂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.